ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸುಮಾರು ಒಂದು 12ರಿಂದ 15 HF A1 ಟಾಪ್ ಕ್ವಾಲಿಟಿ ಇರುವಂಥದ್ದು. ಖಂಡಿತ ನೀವು ಬಂದರೂ ಕೂಡ ಅದನ್ನೇ ಹೇಳಬೇಕು, ನಿಮ್ಮ ಬಾಯಲ್ಲೂ ಕೂಡ A1 ಅನ್ನಿಸ್ಬೇಕು ಅಂಥ ಹಸುಗಳೇ ನಾವು ಇಲ್ಲಿರುವಂಥದ್ದು. 20 ಆಗ್ತಾವಣ್ಣ. ಒಟ್ಟಿನಲ್ಲಿ ಭೀಮಣ್ಣವ್ರ ಬಳಿ 20 ಹಸುಗಳು ಟೋಟಲ್ ಆಗಿ ರೆಡಿಯಾಗಿ ನಿಂತಿದೆ. ಮಾಹಿತಿಯನ್ನು ಕೇಳಲಿಕ್ಕೆ ನಾನು ಕೂಡ ಆರಂಭಿಸ್ತಾ ಇದ್ದೀನಿ. ಇವತ್ತು ಸಂಡೇ, ಎಲ್ಲರಿಗೂ ಹಾಲಿಡೇ. ಮತ್ತೊಮ್ಮೆ ಹ್ಯಾಪಿ ಸಂಡೇ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ಬಿಡೋಣ ಬನ್ನಿ. ಭೀಮಣ್ಣ, ನಿಮ್ಮ ಕೈಲಿರ್ತಕ್ಕಂಥದ್ದು ಹಾಲ್ ಬ್ಲಾಕ್ ಇದೆ, ಡೀಟೇಲ್ ಬೇಕು ನಿಮ್ಗೆ, ಪೂರ್ಣ ಇನ್ಫಾರ್ಮೇಷನ್ ಕೊಟ್ಬಿಡಿ. ಇದೆಷ್ಟನೇ ಸೂಲಿಂದ ಅಣ್ಣ ಇದು? ಎರಡನೇ ಸೂಲಿನ ಪಡ್ಡೆ, 6 ಹಲ್ಲು ಮತ್ತೆ ಬ್ಯೂಟಿ ಎಲ್ಲವೂ ಕೂಡ ತೊಟ್ಟು ಬ್ಲ್ಯಾಕೇ ಇರೋದು. ಸ್ನೇಹಿತರೆ, ಹಸುವಿನ ಆಯ್ಕೆಯಲ್ಲಿ ನಾವು ಹೇಳ್ತಾ ಇದ್ದೀವಿ, ನೇರ ಭೇಟಿ ಪ್ರತಿ ವಿಡಿಯೋದಲ್ಲೂ ಹೇಳುವಂಥ ವಿಚಾರ ಇದು. ನೇರವಾಗಿ ಬನ್ನಿ, ವಿಡಿಯೋದಲ್ಲಿ ನೋಡಿ. ನೀವು ಬ್ಯುಸಿ ಇದ್ದಾರೆ, ಒಂದು ನಿಮಿಷ ಫೋನಿಗೆ ಬಂತ. ಹಾಲಿನ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂತ ಇದ್ವಿ. ನಾವು ಏನು ಕೆಪಾಸಿಟಿ ಬರ್ಬೋದಣ್ಣ? ಒಂದು 13-12 ಹಾಂ, ಜಾಸ್ತಿ ಬರ್ಬೋದು. ಒಂದು ವೇಳೆ ಹಸುವಿನ ಆಯ್ಕೆ ಅದೇ ಹೇಳ್ತಾ ಇದ್ದರು, ನೇರ ಭೇಟಿ ಅಂತೇಳಿ. ಹಾಲಿನ ಇಳುವರಿ ಕೂಡ 14 ಕೆಪಾಸಿಟಿ. ಹೌದು, ಆಲ್ಮೋಸ್ಟ್ ಒಂದು ಒಳ್ಳೆ ಡೈರಿ ಫಾರ್ಮ್ ಮಾಡಬೇಕು ಅಂದರೆ ಆಯ್ಕೆ, ಹಸುವಿನ ಆಯ್ಕೆ ಹೀಗೆ ಇರಲಿ. ಇನ್ನು ಪಡ್ಡೆ ಕರುಗಳ ಆಯ್ಕೆ ಇದ್ದರೆ ನಿಮ್ಗೆ ಇನ್ನೂ ಒಳ್ಳೆಯದು ಅನ್ನೋಂಥದ್ದು ಆಲೋಚನೆ. ಹಾಗೆ ಒಂದೊಂದಾಗಿ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಅವರು ಹೇಳಿದ್ದಾರೆ, ಬೆಲೆ ವಿಚಾರ ಹಸುವಿನ ಮೇಲೆ ಡಿಪೆಂಡ್ ಇರುತ್ತೆ, ನಾವು ಹೇಳಿ ಇನ್ನೊಂದು ಆಗೋದು ಬೇಡ ಅಂತ ಒಂದು ಮಾತು. ಹಾಗಾಗಿ ನೇರವಾಗಿ ಭೇಟಿ ಮಾಡಿ ಡಿಸ್ಕಷನ್ ಮಾಡಿ ಬೆಲೆಯನ್ನು ಏರಿಳಿತ ಮಾಡ್ಕೊಂಡು ನೀವು ಖರೀದಿ ಮಾಡ್ಕೋಬೋದು. ಓಕೆ, ಹಾಂ ಹಾಂ. ಬಂಧುಗಳೇ, ಇನ್ನೊಂದು ಓವರ್ಲೋಡು ಬಾಕ್ಸ್ ಇರುವಂಥದ್ದು ಕಬ್ಬ. ಇದು ಹಾಲಿಂದಲ್ಲ, ಕಬ್ಬ ಇದು. ಅಣ್ಣ, ಎಷ್ಟನೇ ಸೂಲಿಂದ ಇದು? ಇದು 2ನೇ ಕರ. 6 ಹಲ್ಲು. ಓಕೆ, ಎರಡನೇ ಕರ. ಇದನ್ನು ನೋಡಲಿಕ್ಕೆ, ಖರೀದಿಕ್ಕೆ ಸುಮಾರು ಜನ ವೇಟ್ ಮಾಡ್ತಿದ್ದಾರೆ. ಪರ್ಚೇಸಿಂಗ್ ಎಲ್ಲ ನಡೀತಾ ಇದೆ. ಇವೆಲ್ಲ ಬಾಕ್ಸ್ ಸೈಜ್ ಎಲ್ಲ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು ಬ್ರೀಡ್ ಇದು. 30 ಕರದ್ರಿ ಇದು. 30 ರೆಕಾರ್ಡ್ ಬೇಕು. ನಮಗೆ ಅದೇ ಥರ ಹಾಲು ಬೇಕು ಅಂದರೂ ಕೂಡ ನೀವು ಫೀಡಿಂಗಲ್ಲಿ ಮೇಂಟೈನ್ ಮಾಡಬೇಕು. ಫೀಡ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಫೀಡ್ ಇನ್ನೇನು ಆದಷ್ಟು ಇದಕ್ಕೆ ನಿಮ್ಮಲ್ಲಿ ಕ್ಯಾಟಲ್ ಫೀಡ್ ಇರ್ಬೋದು, ಬೂಸ, ಹಿಂಡಿ, ಸೈಲೇಜು, ಅದೇನು ಮೇಂಟೈನ್ ಎಷ್ಟು ತಿನ್ನುತ್ತೆ ಅದತ್ತು ಅಷ್ಟು ನೀವು ಪರಿಪೂರ್ಣವಾಗಿ ಕೊಡಬೇಕಾಗತ್ತೆ. ಉಳಿಸ್ಬೇಕು ಅಂತಾನೆ. ಹಾಲಿನ ನರ ಚೆನ್ನಾಗಿದೆ, ಪೂರ್ತಿ ಅಡರ್ ಮೇಲೆ ಇರತಕ್ಕಂಥ ಹಾಲಿನ ನರಗಳು. ಒಂದು ವೇಳೆ ಬೆಲೆ ನಾವು ಹೇಳಿದ್ದೇವಲ್ಲ, ಹಸುವಿನ ಆಯ್ಕೆಗೆ ನೇರವಾಗಿ ಬಂದು ನೀವೇ ಖರೀದಿ ಮಾಡುವಂಥದ್ದು. ಫಿಕ್ಸ್ ಮಾಡ್ತಿಲ್ಲ ಬೆಲೆ, ನೀವು ಬಂದು ನೋಡಿಕೊಂಡು ವೆಯ್ಟ್ ಮಾಡಿ ಎಷ್ಟು ಆಗ್ಬೋದು ಅಂತ ಚರ್ಚಿಸಿ ತೊಗೋಬೋದು. ಸರಿ ಸರ್, ಆಗ್ಬೋದು. ಆಲ್ಮೋಸ್ಟು ಹೈಪರ್ ಪಡ್ಡೆಗಳೇ ಇದರ ಬಳಿ ಇದೆ. ಹುಷಾರಿ ಅಣ್ಣ, ಬಿಳಿಸಿತ್ತು ಹೈಪರ್ ಪಡ್ಡೆ. ಹೀಫರ್ಸ್ ಅಂತ ಹೇಳ್ತೀವಿ. ಹೈಪರ್ ಏನಕ್ಕಂತಂದರೆ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಅಂಥೇಳಿ ಅಷ್ಟೇ. 2 ಹಲ್ಲು. ಒಂದು ವೇಳೆ ಇದು 2 ಹಲ್ಲು ಸಖತ್ ಆ್ಯಕ್ಟಿವ್ ಆಗಿದೆ. ಆ್ಯಕ್ಟಿವ್ ಆಲ್ಮೋಸ್ಟ್ ಎಲ್ಲವೂ ಇದ್ದಾವೆ. ಅವು ನಿನ್ನೆ ಬಂದರೂ ಕೂಡ ರೆಸ್ಟಲ್ಲಿ ಇರಬೇಕು, ಸುಸ್ತಿರಬೇಕು ಅಂತ ಹಾಗೇನಿಲ್ಲ. ಇವು ಸಖತ್ ಆ್ಯಕ್ಟಿವ್ ಆಗಿದ್ದಾವೆ. ಇದು ಕೂಡ ಕಾಂಪ್ಯಾಕ್ಟ್ ಸಖತ್ತಾಗಿರುತ್ತೆ ಅಡರು. ಇವೆಲ್ಲ ನೋಡಿ, ಇದು ತುಂಬ ಚೆನ್ನಾಗಿ ಫ್ಯಾಟ್ ಬರುತ್ತೆ 100%. ಯಾಕಂದರೆ ಹಾಲ್ ಬ್ಲಾಕ್ ವೈಟ್ ಮಿಕ್ಸ್ ಬರ್ತಾ ಇರುತ್ತೆ ಬ್ರೀಡ್ ಇದು. ಆದಷ್ಟು ಈ ಥರ ಬಂದಾಗ, ಮೊದಲೇ ಮಾಡ್ತೀವ್ರು ಹೇಳಿದ್ರಲ್ಲ, ಡೈರಿ ಫಾರಮ್ಗೆ ಆರಂಭದಲ್ಲಿ ಮಾಡೋರಿಗೆ ಗಟ್ಟಿತನದ ಹಸುಗಳಿಗೆ ಆಯ್ಕೆಗೆ ಹಿಂಗೆ ಇರಲಿ ಅಂತೇಳಿ. ಅಣ್ಣ, ಹಲ್ಲು ಎಷ್ಟಂದ್ರೆ 2 ಹಲ್ಲು ಪಡ್ಡೆ. ಹೆವಿ ಇದೆ ಹೆವಿಗೆ. ಹೌದು, ತುಂಬಾ ಹೆವಿ ಇದೆ. ಆಲ್ಮೋಸ್ಟು HF ಅಲ್ಲಿ ಬಂದಾಗ ಹೆವಿ ಬ್ರೀಡ್ಗಳು ಸಿಗ್ತವೆ. ಆದರೆ ಈ ಥರ ಮಿಕ್ಸ್ ಕಾಲ ಹತ್ರ ವೈಟ್ ಬ್ಲ್ಯಾಕ್ ಮಿಕ್ಸ್ ಬರುವಂಥವು ತುಂಬ ಜನ ಆಯ್ಕೆ ಇರುತ್ತೆ. ಹೌದು, ರೂಪಾಯಿಗೆ ತಗೊಂಡ್ರೆ ಮುಂದೆ ಕಾಪಾಡ್ಕೊಂತಾರ. ಮಾಲಾಗಳು ಕಂತಾವು. ಯಾವ ಬಲ್ತಾವ್ 4 ಸೂಲು 3 ಸೂಲು ನಾವು ತಗೊಂಡೋಗಿ 60ಗೆ 70ಗೆ 80ಗೆ. ಕರೆಕ್ಟ್ ಭೀಮಣ್ಣ, ನೀವು ಹೇಳೋದು ಆಯ್ಕೆ ಮಾಡಿಕೊಂಡ್ರೆ ಮುಂದೆ ಇರ್ತಾವೆ. ಒಂದು 4-5 ಸೂಲು ಇರ್ತವೆ. ಆಯ್ಕೆ ಮಾತ್ರ ನೋಡ್ರಿ ತುಂಬ ಚೆನ್ನಾಗಿದೆ. ನೀವು 4 ಜನಕ್ಕೆ ಕೇಳಿ ಲೆಗ್ ಸ್ಕೋರಿಂದ ಹಿಡಿದು ಅಡರ್ ಸ್ಕೋರ್ ಕ್ಯಾಂಪ್ಯಾಕ್ಟನ್ನು ಅಬ್ಸರ್ವ್ ಮಾಡ್ಕೊಂಡು ಹೋಯ್ರಿ. ತಿಳ್ಕೊಂಡಿರೋದು ಕರ್ಕೊಂಡು ಬಂದು ಇರ್ಬೋದು. ನೀವು ಹೆಂಗೆ ಅಂದರೆ ಆಯ್ಕೆ ಮಾಡೇ ಮಾಡ್ತಾರೆ ಜನ. ಅರೆದರ್ ಕರಕೊಳ್ಳೋ ಅಂತ. ಹಾಂ, ಏನು ಗೊತ್ತದಾರ ಕರಕೊಳ್ಳಬಹುದು. ಒಳ್ಳೆ ಮಾತನ್ನು ಗಾದೆ ಮಾಡ. ಸರಿ ಅಣ್ಣ, ಆಗ್ಬೋದು. ಪಡ್ಡೆ ಇನ್ನೆಷ್ಟು ಈ ಥರ 2 ಹಲ್ಲು ಪಡ್ಡೆಗಳು ಹೆಚ್ಚಿರೋದು ನಿಮ್ಮ ಒಳ್ಳೆಯದು. ಆಲ್ಮೋಸ್ಟ್ ಹಾಂ ಅಲ್ಲಿ ಮಾಡದೇ ಇರೋಂಥ ಬ್ರೀಡು ಕೂಡ ಇದಾವೆ. ಬಂದಗಳು ಇದು ಅಲ್ಲಿ ಮಾಡದೇ ಇರತಕ್ಕಂಥದ್ದು.
ಇವೆಲ್ಲ ಮೊದಲ ಹೀಟಿಗೆ ನಿಂತಿದೆ ಬ್ರೀಡ್ಗಳೆಲ್ಲ ಫುಲ್ ಬೀಡ್ ನೋಡ್ರಿ ಇದು ಅಲ್ಲ, ಪ್ಯೂರ್ ಎಚ್ ಎಫ್ ಬ್ರೀಡಲ್ಲಿ. ಪವರ್ ಬೀಡ್. ಹೌದು, ಹಿಂದೆ ಮುಂದೆ ಯಾವ ಥರ ಉಂಟು ಸುಮಾರು ಜನ ಈಗ ಪಂಜಾಬ್ ಕೌನ ಇಷ್ಟಪಡ್ತಿರಲ್ಲ, ಈ ಥರ ಬ್ರೀಡ್ ಲೋಕಲ್ ಹೊಡೆಯುವಂಥ ಬ್ರೀಡ್ಗಳನ್ನು ಆಯ್ಕೆ ಮಾಡಿರಿ. ತೀರಾ ಇದ್ದಾಗ ನಿಮಗೆ ಅನುಕೂಲ ಆಗುವಂಥದ್ದು. ನೇರವಾಗಿ ಆಲ್ಮೋಸ್ಟ್ ಬರುವಂಥ ಬ್ರೀಡ್ ಹಲ್ಲು ಮಾಡಿರ್ತಕ್ಕಂಥವು ಅಥವಾ ಹಲ್ಲು ಮಾಡದೇ ಇರೋಂಥ ಪಡ್ಡೆ ನಿಮಗೆ ಸಿಕ್ಕರೆ ಅತಿ ದೊಡ್ಡ ಡೈರಿ ಫಾರ್ಮ್ ಲೆಂತ್ ಮಾಡಲಿಕ್ಕೆ ಅನುಕೂಲ ಇದೆ ಅಂತ. ಗಬ್ಬ ಇನ್ನೆಷ್ಟು ದಿನ ವೆಯ್ಟ್ ಮಾಡ್ಬೇಕಣ್ಣ ಇದು? ಒಂದು 15 ದಿವಸ ಬೇಕು. 15 ಡೇಸ್ ವೆಯ್ಟ್ ಮಾಡಬೇಕಿದೆ ಇದು. ಇಂಥರ ಸ್ಟೈಲ್ ನೋಡ್ರಿ ಹೆಂಗದು. ಹೌದು, ಎಕ್ಸ್ಕೋರ್ ಅದೇ ಹೇಳೋದು, ನಿಂತ್ಕೊಂಡಾಗ ಹಿಂಗಿರ್ಬೇಕು ಹಸುಗಳು ಅಂತ. ಯಾವಲ್ಲ ಕಾಲ್ಕೊಂಬದಪ್ಪ ಹಿಂಗಿರ್ಬೇಕು. ಓಸ್ ಹಂಗೆ ಅದಾವ ಬಂಧುಗಳೇ. ಈಗ ಎಚ್ ಎಫ್ ಹಸುಗಳು ಆಲ್ಮೋಸ್ಟು ಗೊರ್ಸೆ ಹತ್ರ ಹೀಫರ್ಸಿಗೆ ಪಿಂಕ್ ಬರುತ್ತೆ ಅಂತಾರೆ. ಪಿಂಕ್ ಇಲ್ಲ, ಆರಾಮಾಗಿ ನೀವು ಆಯ್ಕೆ ಮಾಡ್ಬೋದು. ಗುಲಾಬಿ ಬಣ್ಣಕ್ಕೆ ಯಾವುದೇ ಗೊರ್ಸೆ ಮೇಲಿಲ್ಲ, ಆರಾಮಾಗಿ ಕಣ್ಣು ತುಂಬ್ಕೊಂಡು ಆಯ್ಕೆ ಮಾಡ್ಬೋದು. ಇನ್ನೂ ಬಾಕ್ಸ್ ಇನ್ನೂ ಬಿಡುತ್ತೆ, ಭಾಳ ಬಿಡ್ತದ್ರಿ ಗ್ಯಾಪ್. ತೊಟ್ಟೆ ಎಲ್ಲ ಪ್ಯಾಸ್ಟ್ ಆಗತ್ತೆ. ಹೌದು, ಬ್ಲ್ಯಾಕ್ ಡಿಪ್ಸ್ ಇದೆ ಆಲ್ಮೋಸ್ಟು. ನರ ಹೆಂಗೆ ಬರುತ್ತೆ ನೋಡ್ರಿ ಇಲ್ಲಿ. ಚೆನ್ನಾಗಿರುವಂಥ ಬ್ರೀಡ್ಗಳು ಆಯ್ಕೆ ಬಂದಾಗ ಇರಲಿ ಮಾತಾಡೋದು. ಕಾಮೆಂಟಲ್ಲಿ ಬೆಲೆ ಕೇಳ್ತೀರಿ, ದಯವಿಟ್ಟು ಭೀಮಣ್ಣವ್ರಿಗೆ ಆಗಲಿ ಅಥವಾ ಅವರಿಗೆ ಫೋನ್ ಮಾಡಿಬಿಡ್ರಿ. ನಿಮಗೆ ಇಲ್ಲಿಗೆ ಬಂದು ಆಯ್ಕೆ ಮಾಡಿ ಕೇಳ್ರಿ. ಕಣ್ ತುಂಬ ದನ ನೋಡಿ ಅಷ್ಟೇ. ಅಲ್ಲಿ ರೇಟ್ ಕೇಳೋದು ಜಾಸ್ತಿ ಆತ ಅನ್ನೋದು ಅವೆಲ್ಲ ಬೇಡ ಅಂತೇಳಿ ಕಣ್ ತುಂಬ ದನ ನೋಡ್ರಿ ಬಂದು. ಓಕೆ ಬೇಡ. ಹಾಕಿಲ್ಲ, ಇದು ಹಲ್ಲ ಹಾಕ್ತಿರ್ತಾರಲ್ಲ, ಇದು ಕೂಡ ಒಳ್ಳೆ ಗೇನ್ ಸೈಜ್ ಇದೆ. ಇದು ಹೆವಿ ಸೈಜ್ ಇದೆ. ಇದು ಏನಿಲ್ಲ ಅಂತ ಹೇಳಿದ್ರು ಅಲ್ಲ ಸರ್, ಅಲ್ಲಣ್ಣ ಭಾರಿ ಚಂದ. ನಿಂತ್ಕೊಂಡಿರೋ ರೀತಿ ನೋಡಿರ್ತಾರೆ ಗೊತ್ತಾಗ್ತದೆ. ಹೌದು, ಇವೆರಡು ಏನಿದೆ ಸೇಮು ಅಣ್ಣ ತಂಗಿ, ಸಾರಿ ಅಕ್ಕ ತಂಗಿರೋ ಅಥವಾ ತಂಗಿರೋ ಅಕ್ಕ ತಂಗಿರೋ ಏನು ಗೊತ್ತಿಲ್ಲ, ಒಟ್ಟು ಅವಳಿ ಜವಳಿ ಹಾಗೆ ಇದೆ ಕಾಣುತ್ತೆ. ಇದಕ್ಕೆ ಏನು ಸೈಜ್ ಕಾಣುತ್ತೆ ದೊಡ್ಡದಾಗಿ, ಅದಕ್ಕಿಂತ ಚೆಂದ ಕಾಣುತ್ತೆ. ಒಂದ್ಕಿಂತ ಉಂಟು ಯಾವ್ದು ಆಯ್ಕೆ ಮಾಡ್ಕೋಬೇಕು, ಯಾವ್ದು ಬಿಡಬೇಕು ಅನ್ಸುತ್ತೆ ಬಂದಾಗ. ಅಣ್ಣ ಎಷ್ಟನೇ ಸೂರು ಹಲ್ಲಿಂದ? ಹಲ್ಲಿಲ್ಲ, ಸಾರಿ ಮೊದಲನೇದಲ್ಲ. ಮೊದಲನೇ ಸೋಲು ಏನಿದ್ರು ಕೆಪಾಸಿಟಿ ಎಷ್ಟು ಸಿಗ್ಬೋದಣ್ಣ? ಸಿಕ್ಕರೆ ಹಾಲಿನ ಕೆಪಾಸಿಟಿ ಸರ್ ಒಂದು 11-12 ಹೊಡೆಯುತ್ತೆ. ಬಾಕ್ಸ್ ಹೌದು. ಮಾರುತಿಯವರು ಒಂದು ಮಾತು ಹೇಳ್ತಾ ಇದ್ರು, ಡೈರಿ ಫಾರ್ಮ್ಗೆ ಏನಾದರೂ ನಿಮ್ಗೆ ಆಯ್ಕೆ ಮಾಡಬೇಕು, ಜೊತೆ ನೀವು ಡೈರಿ ಫಾರ್ಮ್ ಕಟ್ಕೋಬೇಕು ಅಂತ ಇನ್ನೊಂದು ಕನ್ಸ್ಟ್ರಕ್ಷನ್ ಪ್ಲಾನ್ ಇದ್ದರೆ ನೀವು ಮಾರುತಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಚಾರವಾಗಿ. ಮಾಡ್ಕೊಡ್ತೀರಲ್ಲ? ಮಾಡ್ಕೊಡ್ತೀವಿ. ಆಮೇಲೆ ಅವರಿಗೆ ಹಸುಗಳು ಬೇಕಾಗಿರ್ತವೆ. ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ. ಡೈರಿ ಫಾರ್ಮ್ಗೆ ಏನೋ ಒಂದು ಕೊಟ್ಟಿಗೆ ಹೇಗಿರಬೇಕು, ಕನ್ಸ್ಟ್ರಕ್ಷನ್ದು ಪ್ಲಾನ್ ಏನೆಲ್ಲ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಮಾರುತಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಡೈರಿ ಫಾರ್ಮ್ ಕನ್ಸ್ಟ್ರಕ್ಷನ್ಗೂ ಮತ್ತು ಹಸುಗಳಿಗೂ ಕಾಂಟ್ಯಾಕ್ಟ್ ಕೊಟ್ಟರೆ ಅವೆಲ್ಲ ಡೈರಿ ಫಾರ್ಮ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಸರ್. ಮತ್ತು ಅವ್ರಿಗೆ ಏನು ಹಸುಗಳು ಬೇಕಂದ್ರೆ ಅವ್ರು ಯಾವ ರೀತಿ ಬೇಕು ಹಸುಗಳು ಅವರಿಗೆ ತಂದು ಕೊಡ್ತೀರಿ. ಇದು ಪ್ಲಾನು ಸ್ಪೆಷಲ್ ಪ್ಲಾನ್ ಇದೆ ಅವ್ರದ್ದು. ನಿಮ್ಗೆ ಏನಾದರೂ ಆಯ್ಕೆ ಇದ್ದರೆ ಖಂಡಿತ ಮಾಡ್ಬೋದು. ಈಗ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರೆಲ್ಲ ಕಡೆ. 2-3 ಆಗಿದೆ ಸರ್ ಈಗ ಕನ್ಸ್ಟ್ರಕ್ಷನ್. ಹೀಗಿದೆ ಪ್ಲಾನು. ಬರ್ರಿ ಸರ್, ಮಾರುತಿ ಹೆಲ್ಪ್ ಮಾಡಪ್ಪಾಜಿಗೆ. ಹೀಗೆ 2 ಬ್ರೀಡು ಜೋಡಿ ಜೀವಗಳು, ಅವಳಿ ಜವಳಿ ಬ್ರೀಡ್ಗಳು ನಿಮಗೆ ರೆಡಿ ಇದೆಯಪ್ಪ. ನೀವು ಏನಾದರೂ ಬೇಕು ಅಂದರೆ ಇದಕ್ಕೆ ಸ್ಕ್ರೀನ್ಶಾಟ್ ಹೊಡೆದಾದ್ರೂ ಅವ್ರಿಗೆ ಫೇಸ್ಬುಕ್ ಕಳಿಸಿಲ್ಲ, ವಾಟ್ಸಪ್ಪಿಗೆ ಕಳಿಸ್ರಿ. ಇಲ್ಲ ನೇರವಾಗಿ ಅಣ್ಣ ಹಿಂಗೆ ಹಿಡ್ಕೊಂಡಿದ್ರೆ ಅವಳಿ ಜವಳಿ ಅಂತ ಬ್ರೀಡ್ ಅಂತೇಳಿ ಅವೆರಡೂ ಬೇಕು ನಮಗೆ ಅಂತೇಳಿ ಆಯ್ಕೆ ಮಾಡ್ಬೋದು. ಬೆಲೆ ಏರಿಳ್ತಾ ಇರುತ್ತೆ, ಫಿಕ್ಸ್ ಇಲ್ಲ. ನೀವು ದಯವಿಟ್ಟು ನಿಮ್ಗೇನು ಬೆಲೆ ಬೇಕೋ ಆ ಬೆಲೆಯನ್ನು ಮಾತಾಡ್ಕೊಳ್ಳಿ. ಅವ್ರಿಗೆ ಸೆಟ್ ಆತಂದ್ರೆ ಖಂಡಿತ ಹಸು ನಿಮ್ಮದು ಮಾತ್ರ. ಆ ಥರ ಬೀಳೋದು ಎಲ್ಲಕ್ಕೂ ಬೀಳಲ್ಲ. ಇದು ತೋರಿಸ್ತಾ ಇದ್ರು ಒಂದೇ ಸ್ಟೈಲ್ ಇರ್ತಾವೆ. ಒಂದೇ ತಾಯಿ ಮಕ್ಕ ಮತ್ತೆ ಬ್ಯೂಟಿ ಗಿದಿ ಕಣ್ಣು ಮೂಗು ಎರಡೂ ಅಲ್ಲ ಹಾಕಿಲ್ಲ, ಸೇಮ್ ದಿಟ್ಟು. ಹೌದು ಬಂದೋಳಿ ನೋಡ್ತಾ ಇದ್ದೀರಲ್ಲ, ಈ ಥರ ಬ್ರೀಡ್ ಸಿಗೋದು ಅಪರೂಪ. ಓಕೆ ನೆಕ್ಸ್ಟ್ ಅಲ್ಲಿ ಕೊಟ್ಟು ಭೀಮಣ್ಣವ್ರ ಬಳಿ ಇರುತ್ತೆ 2 ಹಲ್ಲಿಂದು. ಇದು ಫ್ಯಾಟು A1 ಪಕ್ಕ ಬರೋದು ಗ್ಯಾರಂಟಿ. ಅಣ್ಣ ಭೀಮಣ್ಣವ್ರು ಹಿಡ್ಕೊಂಡಿರ್ತಕ್ಕಂಥ ಹಸು ಏನಿದೆ HF ಸೈಜಂತೂ ಸೂಪರ್ ಆಗಿದೆ. ನಡ ಗಿಡ ಎಲ್ಲ ಸ್ಟ್ರೈಟಾಗೆ ಬಂದಿರ್ತಕ್ಕಂಥ ಬ್ರೀಡು. ಬಂಧುಗಳೇ ಖಂಡಿತ ನನಗೆ ನೀವೇನಾದರೂ ಆಯ್ಕೆ ನೀನೆಂಥದ್ದು ಮಾಡ್ತೀಣ ಅಂದರೆ ಆಯ್ಕೆ ನಾನು ಹೀಗೆ ಇದೇ 2 ಹಲ್ಲಿನ ಪಡ್ಡೆಗಳನ್ನೇ ಅತಿ ಹೆಚ್ಚು ಆಯ್ಕೆ ಮಾಡ್ತೀನಿ. ಯಾಕೆ ಒಟ್ಟಿನಲ್ಲಿಗೆ ಅತಿ ಹೆಚ್ಚು ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡ್ತೀನಿ ಅಂದರೆ ಇದೇ ಕಾರಣಕ್ಕೆ. ಒಂದು ಹಸುಗಳಲ್ಲಿ A1 ಇದೆ, ಯಾವುದೇ ರೀತಿ ಡ್ಯಾಮೇಜ್ ಇರ್ತಕ್ಕಂಥ ಹಸುಗಳು ತರೋದಿಲ್ಲ. 2 ಹಲ್ಲು ಮತ್ತು 4 ಹಲ್ಲು 6 ಹಲ್ಲು ಪಡ್ಡೆಗಳು, ಆದಷ್ಟು 2 ಹಲ್ಲು 4 ಹಲ್ಲು ಹಲ್ಲು ಮಾಡಿರ್ತಕ್ಕಂಥ ಪಡ್ಡೆಗಳು ಜಾಸ್ತಿ ಇದ್ದಾವೆ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಥರ ಇದ್ದಾಗ ಆಯ್ಕೆ ಮಾಡ್ಕೊಳ್ಳೋದು. ಬೇಡವೇ ಬೇಡ. ಹೌದು, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಹಸು. ನೋಡಿದಾಗ ಖಂಡಿತ ಖುಷಿ ಪಡ್ತೀರಿ.
ಇದು ಎಚ್ ಎಫ್ ತೊಟ್ಟೆ ಕೂತ ನೋಡಿ ಎಷ್ಟು ಉದ್ದ ಅದಾವ. ಹೌದಣ್ಣ ಹೌದಣ್ಣ. ಈಗ ಒಂದು ಚೋಟ್ ಅದಾವ. ಎಚ್ ಎಫ್ ಮಿಕ್ಸ್ ಬ್ರೀಡ್ ಇದೆ, ಖಂಡಿತ ಫ್ಯಾಟ್ ಸಿಕ್ಕೇ ಸಿಗುತ್ತೆ, ಗಟ್ಟಿ ಇದೆ ಬ್ರೀಡ್ ಇದು. ರಾತ್ರಿ ಬಂದಾವ ಕಣ್ಣಿಗೆ ಕಾಣಲ್ಲ ಅಲ್ಲ, ಆದರೂ ಇಷ್ಟೊಂದು ಚೆಂದ ಇದಾವಣ್ಣ. ಆದಷ್ಟು ವಾರದ ಪೂರ್ತಿ ಹಸುಗಳು ಇವ್ರ ಹತ್ರ ನೋಟ್ ಆಗ್ತಾ ಇರ್ತವೆ. ಬನ್ನಿ ಖರೀದಿ ಮಾಡಿ, ಒಳ್ಳೇದಾಗಲಿ. ಇದು ಕಾಂಪ್ಯಾಕ್ಟ್. ಇದು ಮಣ್ಕನ ಎರಡಲ್ಲವು, ಎರಡಲ್ಲಿ ಮಣ್ಕ ಇದೆ. ಹೌದು ಹೌದು, ಗೌಡ್ರೇನು ಹಿಡ್ಕೊಂಡಿದ್ದಾರೆ ಕತ್ತಾಗಿ. ನೀವು ಯಾವ ABS ತಗೊಂಡು ಏನು ಮಾಡ್ತೀರಿ ಇಂಥ ಮುಂದೆ ಹಿಂಗಿದೆ. ಜಾತಿ ನೋಡು ಕೊಂಬು. ಹೌದಣ್ಣ ಹೌದಣ್ಣ, ಸ್ಪೈಕ್ ಥರ ಇದೆ ನೋಡ್ರಿ, ಕುದುರೆ ಜುಟ್ಟದಂಗೆ ಜಾತಿ. ಬಂಧುಗಳೇ, ಒಳ್ಳೆ ಕಡೆಯಿಂದ ಬ್ರೀಡ್ಗಳು ಬಂದಿದೆ. ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಖಂಡಿತ ಚೆನ್ನಾಗಿರೋಂಥ ಆಯ್ಕೆ ಬಂದು ಆಮೇಲೆ ಎಂಥ ಬೇಕಂತ ಆಯ್ಕೆ ಮಾಡ್ಕೊಳ್ಳೋದು ಬೇಡ. ಇವತ್ತಿಲ್ಲಿ ನೋಡ್ತಿರೋಂಥ ಹಸುಗಳು ಖಂಡಿತ ಕಣ್ಣಿಗೆ ಕುಕ್ಕುವಂಥ ಇರೋಂಥ ಹಸುಗಳೇ. ಎಷ್ಟು ದಿನ ಗಬ್ಬಣ್ಣ ವೇಟ್ ಮಾಡೋದಿದ್ದು? ಒಂದು 15 ದಿವಸ ಬೇಕು. 15 ದಿವಸ. ನಾನು ಬಂದಾಗ ಆದಷ್ಟು ನಿಮಗೆ ಲೆಗ್ ಸ್ಕೋರ್ ಅಂತಂದರೆ ಕಾಲು ನಿಂತಿರುವಂಥದ್ದಾಗಿರ್ಬೋದು, ಆ ಕೆಚ್ಚಲಿರತಕ್ಕಂತಹ ಒಂದು ಪೂರ್ತಿ ಒಂದು ಸೆಟ್ಟು, ತೊಟ್ಟಿಂದ ಹಿಡಿದು ಅದು ಅಡರ್ ಸೈಜು ಸ್ಟಾರ್ಟ್ ಆಗಿರೋದು, ಇವೆಲ್ಲ ನಾನು ಹೇಳ್ತಾ ಇರ್ತೀನಿ. ಇದು ನಾನೇನು ಸುಮ್ಮನೆ ನೀವು ಕೇಳಿ ಅಂತ ಹೇಳೋದಿಲ್ಲ. ಹೀಗಿದ್ದಾಗ ಅವ್ರಿಗೆ ಎಷ್ಟು ಮಾಹಿತಿ ಇರುತ್ತೋ ಅದಕ್ಕಿಂತ 2ರಷ್ಟು ಮಾಹಿತಿ ನಾನು ಅದು ಹಸುದು ತಿಳ್ಕೊಂಡು ಹೇಳೋ ಪ್ರಯತ್ನ ನಾನು ಮಾಡ್ತಿರ್ತೀನಿ. ಲೆಗ್ ಸ್ಕೋರ್ ಅಂದರೆ ಮುಂದೆ ದಿನಗಳಲ್ಲಿ 2-3 ಸೂರಿಗೆ ಕಾಲು ನಡುಗಬಾರ್ದು. ಈ ಥರ ಹಸುವಲ್ಲಿ ಖಂಡಿತ ನಡುಗೆ ಬರೋಲ್ಲ. ಹೌದು, ಕಟ್ಟಿಗಾಲಿನವಲ್ಲ. ಹಾಗಾಗಿ ಕಾಲು ನಡ್ಕೊ ಬರೋಲ್ಲ, ನಿಂತ್ಕೊಳ್ತವೆ. ಹೌದು ಹೌದು. ಹಾಗಾಗಿ ಕ್ಯಾಲ್ಶಿಯಂ ಫೇಲ್ಯೂರ್ ಆಗೋಲ್ಲ ಈ ಥರ ಹಸುಗಳಿದ್ದಾಗ. ದಯವಿಟ್ಟು ಮೇಂಟೈನ್ ಮಾಡುವಂಥ ನಿಟ್ಟಿನಲ್ಲಿ ನೀವಿಂಥ ಹಸು ಖರೀದಿಗೆ ಕೈ ಜೋಡಿಸೋದು ಒಳ್ಳೆಯದು. ನಾನು ಡೈರಿ ಫಾರಮ್ ಆರಂಭ ಮಾಡಿದರೆ ಇದೇ ಥರದ ಹಸುಗಳನ್ನೇ ಆಯ್ಕೆ ಮಾಡೋದು, ಇದು ನನ್ನ ಒಪಿನಿಯನ್ನು. ಹಾಗಾಗಿ ಡೈರಿ ಫಾರಮ್ ಆರಂಭದ್ದು ಏನಾದರೂ ಇದ್ದರೆ ನಾವು ಮಾರುತಿ ಕೈಗೆ ಕೊಡ್ತೀವಿ. ಯಾಕಂದರೆ ಮಾರುತಿಯವರ ಒಂದು ಪ್ಲ್ಯಾನ್ ಚೆನ್ನಾಗಿದೆ, ಕನ್ಸ್ಟ್ರಕ್ಷನ್ ಪ್ಲ್ಯಾನು. ಡೈರಿ ಫಾರ್ಮ್ ಮಾಡಲಿಕ್ಕೆ ಏನೆಲ್ಲ ನಿಮಗೆ ಆಸೆಗಳು ಆಕಾಂಕ್ಷೆಗಳಿದ್ದಾವೆ, ದಯವಿಟ್ಟು ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ ಮಾತಾಡ್ರಿ. ಕನ್ಸ್ಟ್ರಕ್ಷನ್ನು ಆ ವಿಚಾರವೆಲ್ಲ ಕೂಡ ಅವರಿಗೆ ಪ್ಲ್ಯಾನ್ಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಡೈರಿ ಫಾರ್ಮ್ ಆರಂಭ ಮಾಡಿ ಹಸುಗಳು ಬೇಕು ಅಂದರೂ ಕೂಡ ಒಳ್ಳೆ ಬೆಲೆಗೆ ಹಸುಗಳು ಕೂಡ ನಿಮ್ಗೆ ಕೊಡಿಸ್ತಾರೆ. ಓಕೆ, ನೋಡೋಣ ನೆಕ್ಸ್ಟ್ ಹಸು ಆಯ್ಕೆ. ಇಲ್ಲೊಂದಿದೆ ನೋಡಿ, ಮಾಡ್ತಿದೆ ಎರಡಲ್ಲ. ಜಿಂಕೆ 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 ಮತ್ತೆ ಭೇಟಿ ಬಂದಳೆ. ಇದು ಕೂಡ ಭಾರಿ ಚಂದ. ಸೆಕೆಂಡ್ ಟೀತ್ ಬ್ರೀಡು. ಆಟ ಆಡ್ಬೇಕು ಹಿಂಗೆ ಕೈಯಾಗಿ ಹಿಡ್ಕೊಂಡಾಗ. ಅದು 3 ರಣ ಹಾಕಿದ್ರು ಕೂಡ ಬಗ್ಗಲ್ಲ ಅಂದ್ರೆ ಅಷ್ಟು ಆಕ್ಟಿವ್ ಇದೆ ಅಂತ ಹೇಳೋದು ಗ್ರೇಟ್. ಸಾದಿ ಬ್ರೀಡ್ ಇದೆ, ನೋಡ್ತಾ ಇದ್ರಿ. ನಿಂತಿರ್ಬೇಕಾದಾಗ ಹಸು ಹೀಗಿದ್ದಾಗ ತೊಟ್ಟೆಲ್ಲ ಪಿಂಕು, ಆದಷ್ಟು ಗುಲಾಬಿ ಬಣ್ಣ, ಅಡರ್ ಸೈಜ್ ಬಿಡ್ತಾ ಇದ್ದೀನಿ. ಎಷ್ಟು ದಿನ ವೇಟ್ ಮಾಡ್ಬೇಕಣ್ಣ ಇದು? ಇದೊಂದು 15 ದಿವಸ ಬೇಕ್ರಿ. ಎಲ್ಲ 15 ದಿವಸ 12 ದಿವಸ 20 ದಿವಸ ಮಟ್ಟ ಟೈಮ್ ಅದ. ಹೋಗ್ತವೆ, ಅಡ್ಜಸ್ಟ್ ಆಗೋ ತನಕ ಸೆಟ್ ಆಗುವಂಥ ಅವ್ರ ಮನೆಗೆ ಸೆಟ್ ಆದರೆ ಪಾಡ್ರಿ. ಹೌದು ಹೌದು. HF ಆಲ್ಮೋಸ್ಟ್ HFಗಳು ಹೆಚ್ಚಾಗಿದೆ. ನಿಮ್ಗೆ ಏನಾದರೂ ಬೇರೆ ಜಾತಿ ಹಸುಗಳು ಬೇಕಂದರೆ ವಿಚಾರಿಸಿ ನೋಡಿರಿ, ಫೋನ್ ಮಾಡಿರಿ, ತರಿಸ್ತಾರೆ. ಆದಷ್ಟು ಸಿಕ್ಕಲಿಲ್ದಾಗ ಡಿಮ್ಯಾಂಡು ಇದೆ, ಆದರೆ ಹಸುಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಬೇರೆ ಜಾತಿ ಹಸುಗಳು ಕೂಡ ಸಿಕ್ಕಿಲ್ಲ ಅಷ್ಟೇ. ಓಕೆ, ತೊಗೊಳ್ರಿ ಸರಿ ತೊಗೊಳ್ರಿ. ಓಕೆ ಕಟ್ಟಿ. ಇದು ಎರಡಲ್ಲೂ ಬ್ರೀಡು. ಮಣಕಾಗಳಿದ್ದಾವೆ. ಸ್ನೇಹಿತರೆ, ದೂರ ಹೋಗಿ ನೀವು ತಂದು ಬೆಲೆ ಅದೇ ಉದ್ದ ಜಾತಿ ಕುಲ ನೋಡ್ರಿ ಹೆಂಗದಾವ, ಯಾವ ಥರ ಕಾಣ್ತಾವು. ಎಲ್ಲಾರ ಬಿಡ್ರಿ ತರಿತಾವು ಸುಮ್ಮನೆ ಮೇಯಕ್ಕೆ. ಹಿಂಗಿರಬೇಕು. ಇದು ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಆಗಿ ಬರ್ತಾ ಇರ್ತಾವೆ ಬ್ರೀಡು. ಈ ಥರ ಇಟ್ಕೊಳ್ಳಿಕ್ಕೆ ಇಷ್ಟ ಇದ್ದರೆ ಇದೇ ಥರ ಹಸುಗಳನ್ನ ನೀವು ಆಯ್ಕೆ ಮಾಡ್ಬೋದು. ಕೆಲವ್ರಿಗೆ ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಇರ್ತಂದ್ರೆ HF ತುಂಬ ಲಕ್ ನಮ್ಗೆ ಬೇಕು ಅಂದರೆ ಖಂಡಿತ ಇದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ತೊಟ್ಟು ಮಾತ್ರ ಕೂಡ ಪಿಂಕ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಆಗಿ ಬರ್ತಕ್ಕಂಥ, ಅಂದರೆ ಬ್ಲ್ಯಾಕು ಈ ಕಡೆ ಇಲ್ಲ, ಪಿಂಕು ಈ ಕಡೆ ಇಲ್ಲ, ಎರಡು ಮಿಕ್ಸ್ ಆಗಿ ಬಂದಿರತಕ್ಕಂಥದ್ದು. ಎಡರ್ ಮಧ್ಯೆ ಆದಷ್ಟು ಏನಿಲ್ಲ ಅಂದರೂ 4, 5, 6 ಇಂಚು ಅಗಲ ಕೂಡ ಹಿಂದೆ ಮುಂದೆ ಅಂತೂ ಕೂಡ ಒಂದು 7-8 ಇಂಚು ಅಗಲ ಬರೋಂಥ ನಿಪಲ್ಸ್ಗಳಿದ್ದಾವೆ. ಲೆಗ್ ಸ್ಕೋರ್ ಅಂದರೆ ನಿಂತಿರೋ ಕಾಲು ಹೀಗಿದೆ, ನಡುಕ ಇಲ್ಲ. ನಿಮ್ಗೆ ಯಾಕೆ ಕಾಲು ತೋರಿಸ್ತೀನಿ ಅಂದರೆ ಅಬ್ಸರ್ವ್ ಮಾಡಲಿ ಅಂತ, ಯಾವುದೇ ಇಲ್ಲಿ ನಡ್ಗೋದು ಗಿಡ್ಗೋದೇನಿಲ್ಲ.
ಹಾಗಾಗಿ ಹಸು ತೋರಿಸುವಾಗ ಯಾರೇ ಆಗಲಿ ಕಾಲು ಕೂಡ ತೋರಿಸ್ಬೇಕು, ಫ್ರಂಟ್ ಕಾಲು ಮತ್ತು ಬ್ಯಾಕ್ ಹಿಂದೆಗಡೆ ಇರೋಂಥ ಕಾಲುಗಳನ್ನು ತೋರಿಸ್ಬೇಕು, ಕೆಚ್ಚಲು ಹೆಂಗೆ ಬಂದಿದೆ ತೋರಿಸ್ಬೇಕು. ಇವೆಲ್ಲ ಕೂಡ ತೋರಿಸಿದ್ರೆ ತಗೊಳ್ಳೋರ್ಗೂ ಒಂದು ಐಡಿಯಾ ಸಿಗುತ್ತೆ. ನೇರವಾಗಿ ಬಂದಾಗ ಹೌದು ಹೇಳಿದ್ದು ನಿಜ ಅಂತ ಅನಿಸ್ಬೇಕು. ಯಾಕಂದ್ರೆ ತೋರಿಸಿದ್ದೊಂದು ಆಮೇಲೆ ನೋಡಿದ್ದೊಂದು ತೋರಿಸಿದ್ದೊಂದು ಅನ್ನೋದೇನಿಲ್ಲ, ಲೈವ್ ಇದೆ, ಲೈವ್ ಆಗಿ ನೋಡ್ಕೋಬೋದು. ಅಲ್ಲಿಂದ ಇವೆಲ್ಲ ಕೂಡ 8+ ಇರ್ತಕ್ಕಂಥ ಬ್ರೀಡ್ಗಳು. ಹೌದು ಹೇಳ್ದಂಗೆ ಅಂದರೆ 6 ಹಲ್ಲು ಹಾಲಿಂದಿದು. ನಿನ್ನೆ ಹೆಣ್ಗರು ಹಾಕಿದೆ ರಾತ್ರಿ. ನಿನ್ನೆ ರಾತ್ರಿ ಹೆಣ್ಗರು ಹಾಕಿರೋಂಥದ್ದು ಹಾಲ್ ಬ್ಲಾಕ್ ಇದೆ. ಯಾರಿಗಾದ್ರು ಬೇಕು ಅಂತ ಹೇಳಿದರೆ ಇದನ್ನು ಕರು ಸಮಯ ಹೆಣ್ಗರು ಗೀಬ್ದಲ್ಲಿ ಏನೋ ಕರೆದಿದ್ರಣ್ಣ ಹೆಂಗೆ? ಏನು ಸಿಗ್ಬೋದಣ್ಣ? ಸಿಕ್ಕಿದೆ ಗೀಬ್ದಲ್ಲಿ ಒಂದು 12 ಲೀಟರ್ ಬರ್ತಾರೆ ಪತಿ. ಓಕೆ. ಒಂದು ವೇಳೆ ಹಾಲ್ ಬ್ಲಾಕ್ ಪ್ರಿಯರಿಗೆ ಹಾಲಲ್ಲಿದೆ ಅಂದರೆ ಯಾರಿಗೆ ಮಿಲ್ಕ್ ಏನಾದರೂ ಡೈರೆಕ್ಟ್ ಬೇಕು, ಗಬ್ಬ ಬೇಡ ಅಂದರೆ ಇದನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ನಿನ್ನೆ ರಾತ್ರಿ ಇನ್ನೂ ಕರ ಇಳಿದಿದೆ ಅಂತಪ್ಪ. ಇದು ಹಾಲಿಂದಾದ್ರೆ ಹೇಳ್ಬೋದು ಇತ್ತು ರೇಟ್ ಹತ್ತಲ ಭೀಮಣ್ಣ. ರೇಟ್ ಅಣ್ಣ 90 ಮೇಲ್ಗಡೆ ಒಂದು ಕೊಡ್ತಾರೆ. 90 ಮೇಲ್ಗಡೆ ಹಾಲಿಂದು ಹೆಣ್ಗರು 13 ಲೀಟರ್ ಹಾಲು ಐತ್ರಿ ಪತಿಗೆ. ಹಾಂ 13 ಮತ್ತೆ ಅದನ್ನ ಹಿಡ್ಕೊಂಬದು. ಇದು 2 ನೋಡ್ರಿ ಭೀಮಣ್ಣವ್ರ ಬಳಿ ಇರ್ತಕ್ಕಂಥ ಇದು ಕೂಡ ಇದು 2 ಹಲ್ಲು ಬ್ರೀಡ್. ಬಡ್ಡೆ ಬಡ್ಡೆ ಕರಗಳ ಆಯ್ಕೆ ಎಲ್ಲ ಒಂದೇ ಜಾತಿ. ಇವು 2 ಅವಳಿ ಜೋಳಿ ಇದ್ದಂಗ ನೋಡ್ರಿ. ಇವು ಕೂಡ ಹಂಗೆ ಅದಾವ. ಓ ಸಮಾಧಾನ 2 ಅವಳಿ ಜೋಳಿ ಇದ್ದಂಗ ಇವು. ಸ್ನೇಹಿತರೆ, ಪಡ್ಡೆ ಕರುಗಳಲ್ಲಿ ಆಯ್ಕೆ ಹೆಂಗಿರುತ್ತೆ, ಹೆಂಗೆ ಮಾಡಬೇಕು, ಇವೆಲ್ಲವೂ ಕೂಡ ನೀವು ನೇರವಾಗಿ ಇದ್ದಾಗ ಮಾತ್ರ ಖಂಡಿತ ಇವೆಲ್ಲವೂ ಕೂಡ ಯಾವುದೇ 3 ಹಲ್ಲು 4 ಹಲ್ಲು 6 ಹಲ್ಲು 8 ಹಲ್ಲು ಅಂತಿಲ್ಲ, ಎಲ್ಲ 6 ಹಲ್ಲು ಒಳಗೆ 2 ಹಲ್ಲು 4 ಹಲ್ಲು ಹಲ್ಲು ಮಾಡಿಡ್ದಾವ ಜಾಸ್ತಿ ಇದಾವೆ. ಅವಳಿ ಜೋಳಿ ಅದಾವು. 2 ಬ್ರೀಡ್ ಅವಳಿ ಜೋಳಿ ಐತಿ. 2 ಬ್ರೀಡ್ ಅವಳಿ ಜವಳಿ. ಈ ಗಬ್ಬ ಇನ್ನಿಷ್ಟನ್ನ ವೇಟ್ ಮಾಡ್ಬೇಕಣ್ಣ? ಎಲ್ಲ ದೇಶ ಬೇಕು. 15 ಡೇಸ್ ಅಲ್ಲ? ಎಲ್ಲ ನೋಡಿದ್ರೆ ಹೆಸರು ಸ್ನಾನ ಮಾಡಿಸಿಲ್ಲ ಸರಿ ಮೇದಲ್ರಿ ಅಪ್ಲೇ ಕಾಣ್ತಾವತನ. ಇಲ್ಲ ಬಂದವಲ್ಲ ಅದೇ ಅಲ್ಲ, ನಾ ಹಿಂಗೆ ಇರ್ಬೇಕು ಬಿಡ್ರಿ ಭೀಮಣ್ಣ. ಈಗ ಮೇಯಿಸಿ ನಾವು ಮೇಯ್ಸೋದಕ್ಕಿಂತ ಮುಂಚೆ ತೋರಿಸಿದ್ರೇ ಹಿಂಗಿದೆ, ಹಿಂಗೆ ತೋರಿಸ್ಬೇಕು. ಫುಲ್ ಹಳ್ಳಿ ಮಾಡಿ ತೋರಿಸೋದೇ ಬೇಡ, ಅಪ್ಲೇ ತೋರಿಸ್ಬೇಕು. ಹೌದು ಇದು ಕರೆಕ್ಟ್. ಇದು ನೀವು ಇದು ಮೇವಿಗೆ ಚೆನ್ನಾಗಿ ತಿಂದರೆ ನೀವು ಗುರ್ತಿಡೋಕ್ಕಾಗಲ್ಲ, ಹಂಗಾಗ್ತವೆ ಹಸುಗಳಿಗೆಲ್ಲ. ಸ್ನೇಹಿತರೆ, ಇದು ಕೂಡ ಹೌದಣ್ಣ, ಬಂದೆ ಆ ಕಡೆಯಿಂದ ಬರ್ತೀನಿ. ಇದು ಅವಳಿ ಜೋಳಿ ಅಂತ ಹೇಳಿ ಅವಳಿ ಜವಳಿ ಬ್ರೀಡ್. ಎರಡು ಸೆಟ್ ಐತೆ ಅಂತ. ಒಟ್ಟು 2 ಜೋಡಿ ಜವಳಿ ಬ್ರೀಡ್ಗಳು, ಅವಳಿ ಜವಳಿ ಬ್ರೀಡ್ಗಳು HF ಅಲ್ಲಿ ಹೀಗಿದೆ. ಉತ್ತಮ ತಳಿ ಹಸು ಆಯ್ಕೆಗೆ ಬೇಕಂದ್ರೆ ಒಡ್ನಳ್ಳಿಗೆ ಬರಬೇಕು ನೀವು. ಹಸುವಿನ ಆಯ್ಕೆಗೆ ನೀವು ಖಂಡಿತ ಈ ಥರ ಫೀಲ್ಡಲ್ಲಿ ನೋಡ್ತಾ ಇದ್ರೆ ನೀವು ನಿಂತ್ಕೋಬೇಕು ಮಧ್ಯೆ, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನಿಸ್ಬೇಕು, ಹಾಗೆ ಇದೆ ಬ್ರೀಡ್ಗಳು. ಹಸುವಿನ ಆಯ್ಕೆಗೆ ಬನ್ನಿ, ದಯವಿಟ್ಟು ನೇರವಾಗಿ ಬಂದಾಗ ಮತ್ತು ದಾವಣಗೆರೆಗೆ 7 ಕಿಲೋಮೀಟರ್ ದೂರ ವ್ಯಾಪ್ತಿ, ವಿಜಯನಗರ ಜಿಲ್ಲೆ. ಇದು ನಮ್ಮ ಹರಪನಹಳ್ಳಿ ತಾಲೂಕಿಗೆ ಸೇರುತ್ತೆ. ಹಿಂಗೆ ಇದ್ಬಿಟ್ರೆ ನೋಡ್ಬೇಕಾಯ್ತು. ಮಾಡ್ತಿದ್ದು ಭಾರಿ ಚೆನ್ನಾಗಿದ್ದೀವಿ. ಹೌದು ಅದನ್ನು ನಿಜ ಅಣ್ಣ, ಶ್ರಮ ಪಡಬೇಕು. ಕಲ್ದರಿ ಮಾಡಕ್ಕೆ ಬಾಯೆಲ್ಲ ಮಾಡಿದ್ರೆ ಒಳ್ಳೆಯದು. ಇಂಗ್ಲೀಷ್ ಬೀಡು ಜನ